ಸಂಕೇಶ್ವರ್ ಗೋಕಾಕ್ ಹೋಗುತ್ತಿರುವ ಬಸ್ಸಿನಲ್ಲಿ ನಡೆದ ಗಲಾಟೆ ಇದು. ಹೌದು ವೀಕ್ಷಕರೇ, ಹುಕ್ಕೇರಿಯ ಬಸ್ ನಿಲ್ದಾಣದಲ್ಲಿ ಕಾಲೇಜಿಗೆ ಹೋಗ್ತಾ ಇರೋ ಯುವಕ ಬಸ್ಸಿನ ಡೋರ್ ಹತ್ತಿರ ನಿಂತುಕೊಂಡಿದ್ದ. ಈ ಯುವಕನಿಗೆ ಡೋರ್ ಹತ್ತಿರ ನಿಲ್ಲಬೇಡ ಎಂದು ಹೇಳಿದ ಡ್ರೈವರ್ನಿಗೆ ಹೊಡೆದು ಕುತ್ತಿಗೆಯಲ್ಲಿ ಗಾಯ ಮಾಡಿದ ಖತರ್ನಾಕ್ ಕಾಲೇಜ್ ವಿದ್ಯಾರ್ಥಿ ಈತ. ಹುಕ್ಕೇರಿ ತಾಲೂಕಿನ ಕೊಟಬಾಗಿ ಗ್ರಾಮದವನು ಅಂತ ತಿಳಿದು ಬಂದಿದೆ. ಕೂಡಲೇ ಬಸ್ ಡ್ರೈವರ್ ಮತ್ತು ಕಂಡಕ್ಟರ್ ಸೇರಿ ಹುಕ್ಕೇರಿ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ದಾಖಲು ಮಾಡಲು ಮುಂದಾಗಿದ್ದಾರೆ. ಅದೇ ವೇಳೆ ವರದಿಗಾರರೊಬ್ಬರು ಈ ಎಲ್ಲ ಗಲಾಟೆಯನ್ನ ಚಿತ್ರೀಕರಿಸಿದ್ದಾರೆ. ವಿಡಿಯೋ ಮಾಡೋದನ್ನ ಗಮನಿಸಿದ ಆ ಪುಂಡ ಕಾಲೇಜು ಹುಡುಗ ವಿಡಿಯೋ ಮಾಡುವ ವರದಿಗಾರನ ಕೈಯಲ್ಲಿ ಇದ್ದ ಮೊಬೈಲ್ ಕಸಿದುಕೊಂಡು ವರದಿಗಾರನ ಮೇಲೆ ಗೂಂಡಾವರ್ತನೆ ತೋರಿಸಿದ್ದಾನೆ. ಈಗ ಇದು ಹುಕ್ಕೇರಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ನೋಡೋಣ ಹುಕ್ಕೇರಿ ಪೊಲೀಸ್ ಠಾಣೆಯ ಪೊಲೀಸ್ ಸಾಹೇಬ್ರು ಏನು ಮಾಡ್ತಾರೆ, ಅಥವಾ ಉಲ್ಟಾ ಪಲ್ಟಾ ಹೊಡೆದು ಬಸ್ ಚಾಲಕನಿಗೆ ಮತ್ತು ವರದಿಗಾರನಿಗೆ ಸರಿಯಾಗಿ ನ್ಯಾಯ ಒದಗಿಸುವಲ್ಲಿ ಕೆಲಸ ಮಾಡುತ್ತಾರಾ, ಅಥವಾ ಇಂತಹ ಪುಂಡ ಪೋಖರಿಗಳಿಗೆ ಸಾಥ್ ನೀಡುತ್ತಾರಾ ಎನ್ನುವುದನ್ನ ಕಾದು ನೋಡಬೇಕಾಗಿದೆ. ನಮ್ಮ ನಡೆ ಭ್ರಷ್ಟಾಚಾರ ತಡೆ. ರವಿ ಬಿ ಕಾಂಬ್ಳೆ, RK22 ನ್ಯೂಸ್ ಕನ್ನಡ, ಹುಕ್ಕೇರಿ. ಸರ್, ಇದು ಘಟನೆ ಎಲ್ಲಿ ನಡೀತೀರಿ? ಹುಕ್ಕೇರಿ ಬಸ್ ಸ್ಟ್ಯಾಂಡ್. ಹುಕ್ಕೇರಿ ಬಸ್ ಸ್ಟ್ಯಾಂಡ್. ನೀವು ಹುಕ್ಕೇರಿಯಿಂದ ಯಾವಲ್ಲಿ ಹೋಗ್ತೀರಿ ನಿಮ್ಮ ಬಸ್? ನಾವು ಸಂಕೇಶ್ವರದಿಂದ ಗೋಕಾಕ್ ಹೋಗ್ಬೇಕು. ಹಾಂ. ಹುಕ್ಕೇರಿ ಬಸ್ ಸ್ಟ್ಯಾಂಡಿಂದ ಈಗ ಗೋಕಾಕ್ ಹೋಗೋರಿದ್ದು. ಹಾಂ. ಜನ ಘಟನೆ ಇದ್ದ ಕಾರಣ ಮತ್ತು ಮುನ್ಸರಿ ಅಂದರು ಜಾಗ ಇಲ್ಲಾಗಣ ಏನು ಸರಿಪ್ಪ ಅಂದದಕ್ಕೆ ಈ ಥರ ಮಾಡಿದ್ವಿ. ಹಾಂ. ತಪ್ಪ ಅವಂದ ಅಂತೀರಿ, ಹೆಂಗೆ ಅಂತೀರಿ? ಜನ ಈ ಗಾಡಿಯಾಗ ಜನ ಹತ್ತಕ್ಕೆ ಜಾಗ ಇಲ್ಲ ಆದ್ರೆ ನಾವು ಹೆಂಗೆ ಹಚ್ಕೊಳ್ಳೋದು, ಹಾಂ, ಮತ್ತು ನಾವು ಹೆಂಗೆ ಇದು ಮಾಡೋದು, ಡೋರ್ದಾಗ ನಿಲ್ತಾನಂತಾರೆ. ಡೋರ್ದಾಗ ಹೆಂಗೆ ಡೋರ್ ಹಾಕೊಳತ್ತಿದ್ರಿ ನಾವು ಇವ್ರು ಟಿಕೆಟ್ ಮಾಡಕತ್ತಿದ್ರು, ನಾವು ಡೋರ್ ಹಾಕೋ ಅಂದ್ರೆ ಡೋರ್ ತಾಕ ನಿಂತಿರೋರ ಏರೇ ಬಿದ್ದಿದ್ದಾರೆ ಅಂದ್ರೆ ಒಳಗೆ ನೀವು ಹೇಳಿರಿ. ಅವರಿದ್ದಾರೆ ನಿಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ. ಹಾಂ ಹಾಂ. ಹಲ್ಲೆ ಮಾಡಿದ ಹುಡುಗಿ ಅವ್ರು ಅವ್ರಿ ಕೊಟ್ಟಬಾಗಿರಿ. ಅವನ ಹೆಸರು ಅದು ಏನು ಗೊತ್ತೈತಿ? ಬಸವರಾಜ್ ಅಟವತ್ರಿ. ಅವ್ರ ಬಸವರಾಜ್. ಈಗ ಸ್ಟೇಷನ್ಕದು ಏನು ಬಂದು ಇನ್ಫಾರ್ಮ್ ಮಾಡಿದಿರಿ? ಹಾಂ, ಸ್ಟೇಷನ್ ಹೊಂಟಿದ್ದೀವಿ. ಹಾಂ, ಹೊಂಟೇರಿ. ಆಯ್ತಾಯ್ತು. ಓಕೆ.